ವಾರ ನಾನು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ಅಧ್ಯಾಯದ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡೆ. 19ನೇ ವಚನ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಅಲ್ಲಿಗೆ ನಾನು ನಿಲ್ಲಿಸಿದೆ. ಗಂಟು, ಅದರ ಬಗ್ಗೆ ನಾವು ಅನೇಕ ಆಲೋಚನೆಗಳನ್ನ ಮಾಡ್ತಾ ಬಂದೆವು. ಗಂಟು ಅನ್ನುವಂತಹದ್ದು ಕೂಡಿಸಿಕೊಳ್ಳುವಂತಹದ್ದು, ನನಗೆ ಬೇಕಾದದಕ್ಕಿಂತಲೂ ಅಧಿಕವಾಗಿ ಕೂಡಿಸಿಕೊಳ್ಳುವುದು. ಒಂದು ವೇಳೆ ಅದಕ್ಕೆ ಒಂದು ಪೂರಕವಾಗಿ ಈ ಲೋಕದಲ್ಲಿ ನಾನು ಸಂಪಾದನೆ ಮಾಡಿಕೊಳ್ಳಬೇಕು ಎಂಬುದಾಗಿ, ಈ ಸಂಪಾದನೆ ಅಧಿಕವಾದಂಥ ಸಂಪಾದನೆ, ಅದು ಯಾವ ಮಾರ್ಗ ಆದರೂ ಆಗಿರ್ಬೋದು, ನನಗೆ ಬೇಕು, ನನ್ನ ಜೀವಮಾನವೆಲ್ಲ ನಾನು ಸುಖವಾಗಿರಬೇಕೆಂಬುದಾಗಿ ಬಯಸಿ ಆ ಗಂಟನ್ನ ಕೂಡಿಸಿಕೊಳ್ಳುವಂತಹದ್ದು. ಮುಂದೆ ಯೇಸು ಸ್ವಾಮಿ ಹೇಳ್ತಾರೆ, ಅದನ್ನ ಕಂಟಿನ್ಯೂ, ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ. ಇಲ್ಲಿ ಅಂದರೆ ಲೋಕದಲ್ಲಿ, ಇಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಅದು ಏನಾಯ್ತದೆ ಅನ್ನುವಂಥದ್ದನ್ನ ಯೇಸು ಸ್ವಾಮಿ ಹೇಳ್ತಾರೆ. ಇಲ್ಲಿ ಈ ಲೋಕದಲ್ಲಿ ಅದು ಅಂದರೆ ಈ ಗಂಟು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗ್ತದೆ ಅಂತ. ಅಂದರೆ ನುಸಿ ಹಿಡಿದು ಅನ್ನುವಂಥದ್ದು ಒಂದು ಚಿಕ್ಕ ಒಂದು ಕೀಟ, ಬಟ್ಟೆ ಆಗಿರ್ಬೋದು, ಕಾಳಾಗಿರ್ಬೋದು. ನಾವು ಈಗ ನಮ್ಮ ಮನೆಗಳಲ್ಲಿ ಕಾಳನ್ನ ತಂದು ಸುಮಾರು ಕಾಲ ಅದನ್ನ ನಾವು ಉಪಯೋಗಿಸದೇ ಇದ್ರೆ, ನಾವು ತೆಗೆದ್ರೆ ಸಣ್ಣ ಸಣ್ಣ ಒಂದು ವೇಳೆ ಹುಳಗಳನ್ನು ನಾವು ಕಾಣ್ತೇವೆ, ಹುಳಗಳು ಇರುವಂಥದ್ದನ್ನು ನಾವು ಕಾಣ್ತೇವೆ. ಇದು ಎಲ್ಲ ವಸ್ತುಗಳಲ್ಲಿಯೂ, ಬಟ್ಟೆ ಇಟ್ಟರೆ ಬಟ್ಟೆನೂ ಆಗ್ತದೆ, ಆಹಾರ ಪದಾರ್ಥಗಳಿಟ್ರೆ ಆಹಾರ ಪದಾರ್ಥಗಳಿಗೂ ಆಗ್ತವೆ. ಅದನ್ನ ತಿರುಗಿ ಉಪಯೋಗಿಸುವ ಹಾಗೆ ಇಲ್ಲ, ಅದು ಕೆಟ್ಟು ಹೋಗುವಂತಹದ್ದು. ಯಾವುದನ್ನ ರೆಫರ್ ಮಾಡಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡುವಾಗ, ಕಳೆದ ವಾರ ಹೇಳಿದ ಹಾಗೆ ನನ್ನ ಸಂಪಾದನೆ, ಒಂದು ವೇಳೆ ಅದು ಹಣ ಇರಬಹುದು, ಜಮೀನಾಗಿರಬಹುದು, ನಮ್ಮ ಮಕ್ಕಳ ಭವಿಷ್ಯತ್ತಿನ ಆಲೋಚನೆ ಮಾಡಿ ಕೂಡಿಸಿಕೊಳ್ಳುವಂಥದ್ದು, ಬೇಕಾದಷ್ಟು ನಮ್ಮ ಏನೇನು ನಮಗೆ ಬೇಕೋ ಅದು ಅಧಿಕ ಪ್ರಮಾಣವಾಗಿ ಅದು ಉಪಯೋಗಿಸದೆ ಅದು ಕೆಟ್ಟು ಹೋಗುವುದು ಎಂಬುದಾಗಿ ಹೇಳುವಾಗ, ಆ ಆಶೆ ನಮ್ಮನ್ನು ಬತ್ತಿಸುವಂತಹದ್ದು. ಈಗ ನಾನು ಆ ಸಂಪಾದನೆಯನ್ನ ಮಾಡಿ ನಾನೇ ಇಲ್ಲದೆ ಹೋದ್ರೆ ಯಾರು ಅದನ್ನು ಉಪಯೋಗಿಸ್ತಾರೆ ಅಂತ ಒಂದು ಉದಾಹರಣೆಯೂ ಸಹ ನಾನು ಕೊಟ್ಟೆ. ಒಂದು ಇನ್ಶೂರೆನ್ಸ್ ಮಾಡಿಸಿದಂಥ ಗಂಡ ಆ ಹಣವನ್ನು ನೋಡಿ ಹೆಂಡತಿ ಆಸೆ ಪಟ್ಟು ಅಧಿಕವಾದಂಥ, ತನಗೆ ಮಿಗಿಲಾದಂಥದ್ದು ಆಕೆ ಅಂದುಕೊಂಡು ತನ್ನ ಪ್ರಿಯಕರನ ಜೊತೆ ಸೇರಿ ತನ್ನ ಗಂಡನನ್ನೇ ಸಾಯಿಸಿದಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಅಂತ ಬೇಕಾದಷ್ಟು ಇವತ್ತು ಶ್ರೀಮಂತರಾಗಿರುವಂಥವರು, ನಾಳೆಯ ದಿನ ಏನೂ ಇಲ್ಲದೆ ಇರುವಂಥವರು, ಲೋಕವದರ ಆಶೆ ಗತಿಸಿ ಹೋಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕ್ಷಣ ಮಾತ್ರದಲ್ಲಿ ನಾವು ಆಲೋಚನೆ ಮಾಡ್ತಾ ಬಂದೆವು. ಲೂಕನು ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಒಬ್ಬ ಐಶ್ವರ್ಯವಂತನು ಮಾಡಿದಂಥ ಕಾರ್ಯ, ತಿರುಗಿ ನಾನು ಅದನ್ನ ರಿಪೀಟ್ ಮಾಡಲಿಕ್ಕೆ ಹೋಗುದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ದೇವರು ಮೆಚ್ಚುವಂತ ಒಂದು ಕಾರ್ಯವನ್ನ ನೀನು ಮಾಡಬೇಕೆಂಬುದಾಗಿ, ದೇವರು ಇಷ್ಟಪಡುವಂತ ಕಾರ್ಯಗಳನ್ನ ಮಾಡಬೇಕು. ಹಾಗಾದ್ರೆ ಈ ನುಸಿ ಹಿಡಿದು ಕಿಲುಬು ಹತ್ತಿ, ಕಿಲುಬು ಮೀನ್ಸ್ ನಾವು ರೆಸ್ಟ್ ಹಿಡಿತದೆ ಎಂಬುದಾಗಿ ಹೇಳ್ತೀವಿ ನಾವು. ಕಬ್ಬಣ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅದನ್ನ ಇಟ್ರೆ ಹಾಗೆ ಅದು ಒಂದು ವೇಳೆ ಬೇರೆ ಒಂದು ಬಣ್ಣಕ್ಕೆ ಅದು ತಿರುಗುವಂತಹದ್ದು, ಉಪಯೋಗಕ್ಕೆ ಬಾರದೇ ಇರುವಂತಹದ್ದು, ಅಂದ್ರೆ ಇದು ಕರಗಿ ಹೋಗುವಂತಹದ್ದು. ಈ ಲೋಕದಲ್ಲಿ ನಾನು ಕೂಡಿಸಿಕೊಳ್ಳುವಂತಹದ್ದು, ಅದು ಈ ನನ್ನ ಜೀವನದ ಆಧಾರಕ್ಕೆ ಅದು ಆಗದೇ ಇರುವಂತ ಸಂಗತಿಗಳನ್ನ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು. ಅದನ್ನ ಮುಂದುವರಿಸ್ತಾರೆ. ಯಾವುದು ಒಂಟಿ ಮನೆಯಲ್ಲಿ ಇರುವಂತದ್ದನ್ನ ದೋಚಲಿಕ್ಕೆ, ಅಥವಾ ಈ ಏನೇನೋ
ಅವರ ವೇಷಭೂಷಣಗಳು ಭಯಂಕರ. CCTV ಕ್ಯಾಮ್ರಾಗಳಲ್ಲಿ ನಾವು ಅದನ್ನ ಕಾಣ್ತೇವೆ. ಯಾಕೆ ಎಂಬುದಾಗಿ ಹೇಳುವಾಗ, ಹೊಟ್ಟೆಗೆ ಬೇಕಾದಂಥದ್ದು ಸಿಕ್ಕುವುದಿಲ್ಲ, ಅದನ್ನ ಸಂಪಾದನೆ ಮಾಡಬೇಕೆಂಬುದಾಗಿ ಕಳ್ಳರು ಸಾಮಾನ್ಯವಾಗಿ ಹೇಳುವಂತಹದ್ದು. ಕಳ್ಳರು ಇನ್ನೊಂದು ಅರ್ಥದಲ್ಲಿ ಹೇಳುವಂತಹದ್ದು, ಬಹುಶಃ ನಾನಾ ತರವಾದಂಥ ರೋಗಗಳು ನಮ್ಮನ್ನ ಕಾಡುವಾಗ ಇದ್ದಕ್ಕಿದ್ದ ಹಾಗೆ ಶಾರೀರಿಕವಾಗಿ ನಮಗೆ ಬರುವಂತಹ ಅನೇಕ ತೊಂದರೆಗಳು. ಐಶ್ವರ್ಯವಂತರು, ಒಂದು ವೇಳೆ ಬಡವರು ಎಂಬುದಾಗಿ ಅಲ್ಲ ನಾನು ಹೇಳುವಂತಹದ್ದು, ಕನ್ನ ಕೊರೆಯುವುದು ಎಂಬುದಾಗಿ ಹೇಳುವಾಗ ಐಶ್ವರ್ಯವಂತರಿಗೆ ಇರುವಂತಹ ಈ ಒಂದು ಸಂಗತಿಗಳನ್ನ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇರುವಂತಹದ್ದು. ಅಂದ್ರೆ ಗಂಟು ಮಾಡಿ ಇಟ್ಟುಕೊಂಡಂಥವರು ಯಾವ ರೀತಿಯಲ್ಲಿ ಕಳ್ಳರು ಕದಿತಾರೆ ಅನ್ನುವಂಥದ್ದು. ಈ ಕಳ್ಳರು ನಮ್ಮ ಶರೀರವಾಗಿರ್ಬೋದು, ಶರೀರದ ಮೇಲೆ ಬರುವಂತ ನಾನಾ ರೀತಿಯಾದಂತಹ ರೋಗಗಳು. ಇವತ್ತು ಹಾಸ್ಪಿಟಲೈಸ್ರಲ್ಲಿ ನಾವು ನೋಡುವಾಗ ಆಸ್ಪತ್ರೆಗೆ ಹೋಗುವಂತಹದ್ದೇ ಒಂದು ನರಕ. ಸೂರೆ ಮಾಡುವಂತ ಆಸ್ಪತ್ರೆಗಳು, ಬಾಚಿಕೊಳ್ಳುವಂತ ಆಸ್ಪತ್ರೆಗಳು ಉಂಟು, ಅನೇಕ ರೀತಿಯಲ್ಲಿ ಸೆಳೆಕೊಳ್ಳುವಂಥದ್ದು ಉಂಟು. ಈ ಕಳ್ಳರು ಎಂಬುದಾಗಿ ಹೇಳುವಾಗ ನನಗೆ ಬರುವಂತ ಒಂದು ವೇಳೆ ಆ ರೋಗಗಳನ್ನ ನಾವು ನಿಜವಾಗ್ಲೂ ವಾಸಿ ಮಾಡಿಕೊಳ್ಳಲಿಕ್ಕೆ ನಾವು ಹೋಗುವಾಗ ಆಗುವಂತ ಎಲ್ಲ ಸಂಗತಿಗಳನ್ನು ನಾವು ನೋಡ್ತೇವೆ. ಅದು ಅಥವಾ ಜಮೀನಾಗಿರ್ಬೋದು, ಅದು ಬೇರೆಯವರ ಪಾಲಾಗುವಂತದ್ದನ್ನು ನಾವು ಕಾಣ್ತೇವೆ. ಹೀಗೆ ಒಂದು ವೇಳೆ ಬ್ಯಾಂಕು ಅದು ಇಲ್ಲದೆ ಹೋಗುವಂತಹದ್ದು, ಹೀಗೆ ನಾನಾ ರೀತಿಯಲ್ಲಿ ಈ ಕಳ್ಳರು ಎಂಬುದಾಗಿ ಹೇಳುವಾಗ ಬೇರೆ ರೀತಿಯಾದಂಥ ರೀತಿಯಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಬರುವಂತ ಎಲ್ಲ ಸಂಗತಿಗಳು. ಇಲ್ಲಿ ಕದಿಲಿಕ್ಕೆ ಬೇಕಾದಷ್ಟು ಕಾರಣಗಳುಂಟು, ಬೇಕಾದಷ್ಟು ಅವಕಾಶಗಳುಂಟು. ನಾವು ಕೂಡಿಸಿಕೊಳ್ಳುವಂಥದ್ದು ಎಲ್ಲ ಅಲ್ಲಿಗೆ ವ್ಯರ್ಥವಾಗಿ ಖರ್ಚು ಮಾಡುವಂತಹದ್ದು, ವ್ಯರ್ಥವಾಗಿ ಹೋಗುವಂತಹದ್ದು, ನಮ್ಮ ಉಪಯೋಗಕ್ಕಲ್ಲ, ನಮ್ಮ ಉಪಯೋಗಕ್ಕೆ ಬರುವಂಥದ್ದಲ್ಲ, ಅದು ಹೋಗುವಂತಹದ್ದು. ಅದಕ್ಕಾಗಿ ಆತನು ಹೇಳ್ತಾನೆ, ಇಲ್ಲಿ ಕಳ್ಳರು ಅದನ್ನ ಕದಿಲಿಕ್ಕೆ ಅವರು ಬರ್ತಾರೆ ಎಂಬುದಾಗಿ ಹೇಳುವಾಗ, ಬಾಹ್ಯವಾಗಿ ನಾವು ನೋಡುವಾಗ ಕಳ್ಳರೇ, ನಿಜವಾದಂಥ ಕಳ್ಳರು ನಮ್ಮ ಆಸ್ತಿಗಳನ್ನ ಲಪಟಾಯಿಸ್ಕೊಳ್ಬಹುದು, ಮನೆಯಲ್ಲಿರುವಂಥ ಸಂಗತಿಗಳನ್ನ ಅವರು ಕದ್ದು ಹೋಗ್ಬೋದು, ಅಥವಾ ನನಗೆ ಬರುವಂಥ ನಾನಾ ರೀತಿಯಾದಂಥ ರೋಗಗಳಿರ್ಬೋದು, ಹೀಗೆ ನಾನಾ ರೀತಿಯಲ್ಲಿ ಬರುವಂತಹದ್ದು. ಅಂದರೆ ನಾನು ಗಂಟು ಮಾಡಿ ಇಟ್ಟುಕೊಂಡಂತಹದ್ದು ಕರಗಿ ಹೋಗುವಂತಹದ್ದು, ಇಂಥ ಸಂಗತಿಗಳಲ್ಲಿ ಕರಗಿ ಹೋಗುವಂತಹದ್ದು, ನನ್ನ ಉಪಯೋಗಕ್ಕೆ ಬಾರದೇ ಇರುವಂತಹದ್ದು. ಹಾಗಾದ್ರೆ ಇವುಗಳನ್ನ ನಾವು ಹೆಚ್ಚಾಗಿ ಪ್ರೀತಿ ಮಾಡ್ತೇವೆ. ಯಾವುದನ್ನ? ಈ ಗಂಟನ್ನ ನಾವು ಪ್ರೀತಿ ಮಾಡ್ತೇವೆ. ಈ ಗಂಟಿನ ಮೇಲೆ ನಮಗೆ ಎಲ್ಲ ಆಶೆಗಳುಂಟು, ಈ ಗಂಟಿನ ಮೇಲೆ ನಮಗೆ ನಿರೀಕ್ಷೆ ಉಂಟು, ಈ ಗಂಟಿನ ಮೇಲೆ ನಮಗೆ ಭರವಸೆ ಉಂಟು. ಹಾಗಾದ್ರೆ ನಾವು ಪ್ರೀತಿ ಮಾಡುವಂತಹದ್ದು ಯಾವುದನ್ನ, ನಾವು ನಿರೀಕ್ಷೆ ಇಡಬೇಕಾದದ್ದು ಯಾವುದನ್ನ, ನಮಗೆ ಭರವಸೆ ಕೊಡುವಂತಹದ್ದು ಯಾವುದನ್ನ, ಅದನ್ನ ಆಲೋಚನೆ ಮಾಡುತ್ತಾ ಯೇಸು ಸ್ವಾಮಿ ಹೇಳುವಂತ ಮಾತುಗಳು, ಇಲ್ಲಿ ನೀವು ಯಾವುದನ್ನ ನೀವು ಪ್ರೀತಿ ಮಾಡ್ತಾ ಇದ್ದೀರಿ? ಹಾಗಾದ್ರೆ ಇದೇ ನಮ್ಮ ಜೀವಿತಕ್ಕೆ ಆಧಾರವಲ್ಲ. ನಾವು ಒಂದು ವೇಳೆ ಇಂಥ ಸಂಗತಿಗಳು, ನಾವು ಕೂಡಿಸಿಕೊಳ್ಳುವಂತ ಈ ಸಂಗತಿಗಳು ನಮಗೆ ಬೇಕಾದಷ್ಟು ನಾನಾ ರೀತಿಯಾದಂಥ ಅಡೆತಡೆಗಳನ್ನ ಉಂಟು ಮಾಡುವಂತದ್ದನ್ನ ನಾವು ಕಾಣ್ತೇವೆ. ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಅಬ್ರಹಾಮನ ವಿಷಯವಾಗಿ ನಾವು ನೋಡ್ತೇವೆ. ಎಷ್ಟು 8ನೇ ವಚನ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ಇದು ಒಂದು ಭಾಗ. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ಬಲು ಐಶ್ವರ್ಯವಂತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಬಹು ಐಶ್ವರ್ಯವಂತನು, ಬೇಕಾದಷ್ಟಿರುವಂತಹದ್ದನ್ನ. ಆದರೆ ಆತನ ಜೀವಿತ ಹೇಗಿತ್ತು ಅನ್ನುವಂಥದ್ದನ್ನು ನೋಡುವಾಗ, ತಾನು ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗಲೇ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಆತನು ಬದುಕಿದನು. ಬಹು ಐಶ್ವರ್ಯವಂತನಾದಂಥ
ಬಹು ಐಶ್ವರ್ಯವಂತನಾದಂಥ ಅಬ್ರಹಾಮನು ಆತನ ಜೀವಿತ ಹೇಗಿತ್ತು ಅನ್ನುವಂಥದ್ದನ್ನು ನೋಡುವಾಗ ನಂಬಿಕೆಯಲ್ಲಿ ಪಿತಾಮಹ, ನಂಬಿಕೆಯಲ್ಲಿ ಆತನು ಮಹಾನ್ ಒಬ್ಬ ಮಾದರಿಯಾದಂಥ ಒಬ್ಬ ವ್ಯಕ್ತಿ. ಆತನು ಐಶ್ವರ್ಯವಂತನಾಗಿದ್ದರೂ ಸಹ ಡೇರೆಗಳಲ್ಲಿ ವಾಸ ಮಾಡುತ್ತಾ ಪ್ರವಾಸಿಯಾಗಿದ್ದನು. ಯಾಕೆಂದರೆ 10ನೇ ವಚನ, ಯಾಕೆಂದರೆ ಅನ್ನುವಂಥದ್ದನ್ನು ಅಲ್ಲಿ ಬರೆಯಲ್ಪಟ್ಟಿದೆ. ಅವನು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಾ ಬದುಕಿದಂಥವನಾಗಿದ್ದ. ಹಾಗಾದ್ರೆ ನಾವುಗಳು ನಿರೀಕ್ಷೆ ಇಡಬೇಕಾದದ್ದು ಯಾವುದ ಮೇಲೆ? ಗಂಟು ಮಾಡಿ ಇಟ್ಟುಕೊಂಡು ಗಂಟಿನ ಮೇಲೆ ಮನಸ್ಸು, ನಮಗೆ ಗಂಟನ್ನೇ ಪ್ರೀತಿ ಮಾಡುವಂಥವ್ರು, ಗಂಟೆ ನಮ್ಮ ಸರ್ವಸ್ವ, ಗಂಟೆ ನಮ್ಮ ನಿರೀಕ್ಷೆ, ಗಂಟೆ ನಮ್ಮ ಒಂದು ಆಧಾರ, ಅದೇ ಒಂದು ಭರವಸೆಯಲ್ಲಿ ಜೀವಿಸುವಂಥವರು. ಇಲ್ಲಿ ಮಾದರಿಯಾದಂಥ ಅಬ್ರಹಾಮನನ್ನು ನಾವು ನೋಡುವಾಗ ಯಾಕಂದರೆ ಅಂತಿಮವಾದಂಥ ಮಾತು, ಶಾಶ್ವತವಾದಂಥ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ಆತನು ತೀರ್ಮಾನ ಮಾಡಿ ಆತನು ನಿಶ್ಚಯಿಸಿದಂತೆ ಆ ಪಟ್ಟಣವನ್ನ ಕಟ್ಟಿದಂಥವನು, ಆ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಾ ಜೀವಿಸುತ್ತಾ ಇದ್ದಂಥವನು ಈ ಅಬ್ರಹಾಮನು. ಇಂಥ ಅಬ್ರಹಾಮನು ನಮಗೆ ಮಾದರಿಯಾಗಿರುವಂಥವನು ಆತನಾಗಿದ್ದ. ಹಾಗಾದ್ರೆ ಯೇಸು ಸ್ವಾಮಿ ಇದಕ್ಕೆ ಒಂದು ಆಧಾರವಾದಂಥ ಒಂದು ವಚನವನ್ನ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಎಷ್ಟು ಸ್ಪಷ್ಟವಾದಂಥ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು. 27ನೇ ವಚನ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ಇದು ಒಂದು ಭಾಗ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಅಂದ ಹಾಗೆ ಇಲ್ಲಿಯೂ ಸಹ ಯೇಸು ಸ್ವಾಮಿ ಹೇಳುವಂತ ಮಾತು, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ಯಾಕೆ ಈ ಮಾತನ್ನ ಆತನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನ 26ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಸುಲಭವಾಗಿ ಸಿಕ್ಕುವಂತ ಆಹಾರ. ಯಾಕೆ ದುಡಿತೀವಿ? ಹೊಟ್ಟೆಗಾಗಿ ದುಡಿಯುವಂತಹದ್ದು, ಹೊಟ್ಟೆಗಾಗಿ ದುಡಿಯುವಂತಹದ್ದು. ಈ ದುಡಿಮೆ ಅಂದರೆ ಏನು? ಆದಿಯಲ್ಲಿಯೇ ನಾವು ನೋಡ್ತೇವೆ. ನಾವು ಒಂದು ವೇಳೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸುತ್ತಾ ಇದ್ದಂತ ಅನೇಕ ವ್ಯಕ್ತಿಗಳು ಯೇಸು ಸ್ವಾಮಿಯ ಪ್ರಕಾರವೇ ಆತನು ಮಾಡಿದಂಥ ಸೂಚಕ ಕಾರ್ಯವನ್ನ ನೋಡಿದ್ದರಿಂದಲ್ಲ. ಆ ರೊಟ್ಟಿ ಹೊಟ್ಟೆ ತುಂಬಿಸುವಂತಹ ರೊಟ್ಟಿ, ನಾನೇ ನಿಜವಾದ ರೊಟ್ಟಿ, ಯೇಸು ಸ್ವಾಮಿ ಹೇಳಿದಂತ ಮಾತು. ಯೇಸು ಸ್ವಾಮಿಯನ್ನ ಹೊರತುಪಡಿಸಿ ಅದನ್ನ ಅವರು ತಿಳ್ಕೊಳ್ಳದೆ ತಮ್ಮ ಹೊಟ್ಟೆ ಹಸಿವಿಗೆ ಸುಲಭವಾಗಿ ಸಿಕ್ಕುವಂತಹ ರೊಟ್ಟಿಯ ಮೇಲೆ ಮನಸ್ಸಿಟ್ಟಂತವರು. ಸುಲಭವಾಗಿ ಯೇಸು ಸ್ವಾಮಿ ಹೇಳುವಂತ ಅರ್ಥ, ನೀವು ಸೋಮಾರಿಗಳಾಗಬೇಡ್ರಿ, ನಿಮ್ಮ ಆಹಾರವನ್ನ ನೀವೇ ದುಡಿದು ತಿನ್ನಬೇಕು, ನೀವೇ ದುಡಿಬೇಕು. ಈ ದುಡಿಮೆ ಮಾಡಲೇಬೇಕು ಎಂಬುದಾಗಿ ಯೇಸು ಸ್ವಾಮಿ ದೇವರ ಒಂದು ಕಾರ್ಯವನ್ನ ನಾವು ಆದಿಕಾಂಡಗಳ ಪುಸ್ತಕದಲ್ಲಿ ನಾವು ಓದ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನ ಸಂಪಾದಿಸಬೇಕು. ಸಂಪಾದನೆ ಮಾಡಿಕೊಳ್ಳಬೇಕಾದರೆ ಸುಮ್ಮನೆ ಕೂತು ಸಂಪಾದನೆ ಮಾಡಿಕೊಳ್ಳುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ಬೇಕಾದಷ್ಟು ಅನ್ಯ ಮಾರ್ಗ
ಆಡಿಕೊಳ್ಳಬೇಕು. ನೋಡ್ರಿ, ಇದೇ ಆದಾಮನಿಗೆ ದೇವರು ಏದೇನ್ ತೋಟವನ್ನ ಆತನು ಕೊಡ್ತಾನೆ. ಕೊಟ್ಟು 2ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡ್ತೇವೆ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ಅವನಿಗೆ ಒಪ್ಪಿಸ್ತಾರೆ. ಆದರೆ ದೇವರು ಹೇಳುವ ಮಾತು, ನೀನು ಯಥೇಚ್ಛವಾಗಿ ಎಲ್ಲ ಹಣ್ಣನ್ನು ನಿನಗೆ ಬೇಕಾದಷ್ಟು ಹಣ್ಣುಂಟು, ಯಥೇಚ್ಛವಾಗಿ ಹೊಟ್ಟೆ ತುಂಬಿಸುವಷ್ಟು ನೀನು ತಿನ್ನಬಹುದು. ಕಂಡೀಷನ್, ಒಂದು ವ್ಯವಸಾಯವನ್ನ ಮಾಡಬೇಕು. ಅಲ್ಲೇ ಇದೆ ನೋಡ್ರಿ, ಎಲ್ಲಾ ತರದ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ, 2ನೇದು ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಯಾವುದರಲ್ಲಿ? ಏದೇನ್ ತೋಟದಲ್ಲಿ. ಕೆಲಸ ಏನ್ ಮಾಡಬೇಕು? ಒಂದು ವ್ಯವಸಾಯ ಮಾಡಬೇಕು, ಇನ್ನೊಂದು ಕಾಯಬೇಕು. ಈ 2 ಜವಾಬ್ದಾರಿಯಾದಂತಹ ಒಂದು ಕೆಲಸ. ವ್ಯವಸಾಯ ಅಭಿವೃದ್ಧಿಯನ್ನ ಪಡಿಸಬೇಕು, ಕಾಯಬೇಕು ಅನ್ನುವಂಥದ್ದನ್ನ ಶತ್ರುಗಳು ಬಾರದೇ ಇರುವಂತ ರೀತಿಯಲ್ಲಿ ಅದನ್ನ ಸಂರಕ್ಷಣೆ ಮಾಡಬೇಕು. ಇದು ಮಾಡುವಾಗ ಈ ಸಂಪಾದನೆಯನ್ನು ನೀನು ಯಾವ ಸಂಪಾದನೆ ನಿನಗಾಗ್ತದೆ, ಯಥೇಚ್ಛವಾಗಿ ನೀನು ತಿನ್ಬಹುದು. ಹಾಗಾದ್ರೆ ದುಡಿಲೇಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರು ದುಡಿತಾರೆ, ಆದ್ರೆ ಎಲ್ಲರೂ ಕೆಲಸ ಮಾಡಲೇಬೇಕಾಗಿದೆ. ದುಡಿಯಿರಿ. ಆದ್ರೆ ಒಂದು ಕಾಷನ್, ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ನೀವು ದುಡಿಯಬೇಡ್ರಿ. ಇಲ್ಲಿ ಅಂತೂ ನುಸಿ ಹಿಡಿದು ಕಿಲುಬು ಹತ್ತಿ ಅದು ಕೆಟ್ಟು ಹೋಗ್ತದೆ. ಇಲ್ಲಿ ಹೇಳುವಂತ ಮಾತು, ದುಡಿಯಿರಿ, ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ದುಡಿಯಬೇಡ್ರಿ. ಇದನ್ನ ಸ್ವಲ್ಪ ನಾವು ಅಭ್ಯಾಸ ಮಾಡೋಣ ಪ್ರಿಯರೇ. ಹಾಗಾದ್ರೆ ದುಡಿಯುವುದಕ್ಕೆ ದೇವರು ಮನುಷ್ಯನಿಗೆ ನಾನಾ ಅವಕಾಶಗಳನ್ನ ಆತನು ಕೊಟ್ಟಿದ್ದಾನೆ. ನ್ಯಾಯವಾದಂತ ರೀತಿಯಲ್ಲಿ ದುಡಿಮೆಯನ್ನ ಮಾಡಿ ಸಂಪಾದನೆ ಮಾಡಬೇಕು. ಆ ಸಂಪಾದನೆಯನ್ನ ದೇವರು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಇದು ಖಂಡಿತ. ನನ್ನ ಸಂಪಾದನೆ ನ್ಯಾಯಯುತವಾದಂತ ಸಂಪಾದನೆ ಆಗಿರುವುದಾದರೆ ದೇವರು ಅದನ್ನ ಆಶೀರ್ವದಿಸುವಂತವನಾತನಾಗಿದ್ದಾನೆ. ಆದರೆ ಅನೇಕ ವೇಳೆ ಅಲ್ಲಿ ಗಂಟನ್ನ ಪ್ರೀತಿ ಮಾಡಿದ ಹಾಗೆ ಈ ಆಹಾರ, ಆತ್ಮೀಕವಾದಂತ ಆಹಾರದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾವು ಸಂಪಾದನೆ ಮಾಡುವಂತ ಆಹಾರ ಅದು ಒಂದು ವೇಳೆ ನಾವು ನಮ್ಮ ಶರೀರಕ್ಕೆ ಬೇಕಾದಂತ ದವಸ ಧಾನ್ಯಗಳಾಗಿರ್ಬೋದು, ಅಥವಾ ನನ್ನ ಜೀವಿತಕ್ಕೆ ಬೇಕಾದಂತ ಹಣವಾಗಿರ್ಬೋದು. ಅದು ಒಂದು ರೀತಿಯಲ್ಲಿ ಕ್ರಮಬದ್ಧವಾಗಿ ಇರುವುದಾದರೆ, ಇಲ್ಲಿ 1 ಕೊರಿಂಥ 8:8 ಹೀಗೆ ಬರೆಯಲ್ಪಟ್ಟಿದೆ, ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ಅಂದರೆ ಆಹಾರವೇ, ತಿನ್ನುವುದೇ ಮುಖ್ಯ, ಬೇರೆ ಏನೂ ಅಲ್ಲ. ಹುಟ್ಟಿರೋದೇ ತಿನ್ನಕ್ಕೆ, ಅದು ಹುಟ್ಟಿರೋದೇ ತಿನ್ನಕ್ಕೆ ಅಂತ ಅಂಥವರನ್ನ ಅದು ಹೇಳುವಂತ ಮಾತು. ಅವರ ಆಶೆ, ಅವರ ಅಭಿಲಾಷೆ, ಅವರ ಇಷ್ಟ ಎಲ್ಲ ಇಂಥ ಆಹಾರದ ಮೇಲೆ. ಆಮೇಲೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 14:17 ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ತಿನ್ನುವುದು ಕುಡಿಯುವುದು, ನನಗೆ ಈ ಲೋಕದಲ್ಲಿ ಏನ್ ಕೊಡಬೇಕು ಅನ್ನುವಂಥದ್ದನ್ನ ದೇವರಿಗೆ ಗೊತ್ತುಂಟು, ಅದನ್ನೇ ಆತನು ಕೊಡೋದು. ನೋಡ್ರಿ, ಇದೇ ಆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಆತನು ಪ್ರಾರ್ಥನೆಯನ್ನ ಶಿಷ್ಯರಿಗೆ ಕಲಿಸುವಾಗ ಅಲ್ಲಿ ಹೀಗೆ ಇದೆ, 11ನೇ ವಚನ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ. ನನಗೆ ಕೊಡುವಂತವನು ಯಾರು? ಅಕಾರ್ಡಿಂಗ್ ಟು ವರ್ಸ್, ಈ ವಾಕ್ಯಕ್ಕನುಗುಣವಾಗಿ ನನಗೆ ಆಹಾರವನ್ನ ಕೊಡುವಂತವನು ನನ್ನ ದೇವರು. ನಾನು ಕೇಳಿಕೊಳ್ಳಬೇಕು ಎಂಬುದಾಗಿ ಯೇಸು ಸ್ವಾಮಿ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ, ಅನುದಿನದ ಆಹಾರವನ್ನು ಈ ಹೊತ್ತು ನನಗೆ ದಯಪಾಲಿಸು ಸ್ವಾಮಿ ಎಂಬುದಾಗಿ. ನೋಡ್ರಿ, ಒಂದು ಎಚ್ಚರಿಕೆಯ ಮಾತನ್ನ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯಕ್ಕೆ ಬರುವಾಗ 7ನೇ ವಚನದಿಂದ ಓದ್ತೇನೆ. ಜ್ಞಾನೋಕ್ತಿಗಳು 7ನೇ ವಚನದಿಂದ, ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ,
ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಮೊದಲನೇದಾಗಿ ನಾನು ಹೇಗಿರಬೇಕು ಅನ್ನುವಂಥದ್ದನ್ನ ಆತನು ಕೇಳ್ತಾ ಇದ್ದಾನೆ. ಕಪಟಿಗಳು ಮತ್ತೆ ಸುಳ್ಳು ಮಾತನ್ನ ಆಡುವಂಥವರು, ಸಂಪಾದನೆಗೆ ಬೇಕಾದಂಥ ಅನೇಕ ಗುಣಲಕ್ಷಣಗಳು ಇಲ್ಲಿವೆ. ಕಪಟತನದಿಂದ ಸಂಪಾದನೆ, ಸುಳ್ಳು ಮಾತುಗಳ ಮೂಲಕ ಸಂಪಾದನೆ. ಇಲ್ಲಿ ಆತನು ಹೇಳ್ತಾನೆ, ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನ ಭೋಜನ ಮಾಡಿಸು. ನನ್ನ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ. ನನಗೆ ಬಡತನವೂ ಬೇಡ, ಐಶ್ವರ್ಯವೂ ಬೇಡ. ನನಗೆ ದಿನವೂ ನೀನು ಕೊಡುವಂತ ನನ್ನ ಅಗತ್ಯಕ್ಕೆ ತಕ್ಕ ಹಾಗೆ ಕೊಡುವಂಥವನು ನೀನು, ಭೋಜನ ಮಾಡಿಸು. ಹಾಗಾದರೆ ಹೊಟ್ಟೆ ತುಂಬಿದವನಾದರೆ, ಗಂಟು ಇರುವುದಾದರೆ ಅಂತ ಅರ್ಥ. ಗಂಟು ಇರುವುದಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನ ತಿರಸ್ಕರಿಸೇನು. ಎಸ್, ನಾವು ನೋಡಿದ ಹಾಗೆ ನಮ್ಮ ಪ್ರೀತಿ, ನಮ್ಮ ಭರವಸೆ, ನಮ್ಮ ನಿರೀಕ್ಷೆ ಎಲ್ಲವೂ ಗಂಟೆ. ಕೆಟ್ಟು ಹೋಗುವಂತ ಆಹಾರದ ಮೇಲೆ ನಮ್ಮ ಮನಸ್ಸು, ನಮ್ಮ ಚಿಂತನೆ ಎಲ್ಲವೂ ಅದೇ. ಆಗಿರುವುದಾದರೆ ಯೆಹೋವನು ಯಾರೋ, ಇದು ದೇವರು ಕೊಟ್ಟಿದ್ದಲ್ಲ, ಇದು ನಾನು ಸಂಪಾದನೆ ಮಾಡಿದ್ದು. ನಾನು, ಈ ಆಸ್ತಿ ಎಲ್ಲ ನನ್ನದು, ಈ ಆಸ್ತಿ ಎಲ್ಲ ನನ್ನದು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನ ಅಯೋಗ್ಯವಾಗಿ ಎತ್ತೇನು. ನನಗೇನೂ ಇಲ್ಲ ಎಂಬುದಾಗಿ ಹೇಳುವಾಗ ಆಗಲೂ ಸಹ ದೇವರನ್ನ ತಿರಸ್ಕಾರ ಮಾಡಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ದೇವರ ಹೆಸರನ್ನ ನಾವು ಅಯೋಗ್ಯವಾಗಿ ಎತ್ತುವವರಾಗಿರ್ತೇವೆ. ಈ ಎರಡು ಸಂಗತಿಗಳು ಯೇಸುಸ್ವಾಮಿ ಇಲ್ಲಿ ಆತನು ಉಲ್ಲೇಖ ಮಾಡುವಾಗ, ದುಡಿಯಿರಿ, ಕೆಟ್ಟು ಹೋಗುವಂತ ಆಹಾರವನ್ನ ನೀವು ಸಂಪಾದನೆ ಮಾಡಿ ಹೋಗಬಾರದು ಎಂಬುದಾಗಿ. ಹಾಗಾದ್ರೆ ಪ್ರಿಯರೇ, ಲೌಕಿಕವಾದಂಥ ರೀತಿಯಲ್ಲಿ ದೇವರು ನಮಗೆ ಆತನು ವಿಧವಾದಂಥ ರೀತಿಯಲ್ಲಿ ಸಂಪಾದನೆ ಮಾಡಲಿಕ್ಕೆ ನಮಗೆ ಅನುಕೂಲವನ್ನ ಆತನು ಮಾಡಿಕೊಟ್ಟಿದ್ದಾನೆ. ಆದರೆ ನಾನು ಸಂಪಾದನೆ ಮಾಡುವಂತಹದ್ದು ಕೆಟ್ಟು ಹೋಗುವಂತ ಆಹಾರ. ಈ ಕೆಟ್ಟು ಹೋಗುವಂತ ಆಹಾರ ಶರೀರದ ಆಶೆಯನ್ನ ಪ್ರತಿಬಿಂಬ ಮಾಡುವಂತಹದ್ದು. ಯೋಹಾನನು ಬರೀತಾನೆ, ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ. ಶರೀರ ಬಯಸುವಂತದ್ದನ್ನ ನಾವು ಈಡೇರಿಸ್ಲಿಕ್ಕೆ ನಾವು ಹೋಗ್ತೇವೆ. ಅದು ಸರಿನೋ ತಪ್ಪೋ ಯಾವುದೋ, ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ. ಈಗಾಗಲೇ ನಾವು ಜ್ಞಾನೋಕ್ತಿಯಲ್ಲಿ ಓದಿದ ಹಾಗೆ, ಆತನು ಯಾರೋ ಗೊತ್ತಿಲ್ಲ, ಇದೆಲ್ಲ ನನ್ನದೇ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವತ್ತೆಲ್ಲ ಶೋ ಅಪ್. ಮನುಷ್ಯರ ಜೀವಿತವೇ ಶೋ ಅಪ್. ನನಗಷ್ಟುಂಟು, ನನಗಿಷ್ಟುಂಟು ಅನ್ನುವಂಥದ್ದೇ, ನಿರೀಕ್ಷೆ ಇಲ್ಲದೆ ಇರುವಂತ ಜೀವಿತ. ಆತನು ಹೇಳ್ತಾನೆ, ಅದು ಕೇವಲ ತಾತ್ಕಾಲಿಕವಾದಂತ ಸಂಗತಿ ಆಗಿದೆ. ಪ್ರಸಂಗಿ ಹೀಗೆ ಬರಿತಾನೆ ತನ್ನ ಪುಸ್ತಕದಲ್ಲಿ, 1ನೇ ಅಧ್ಯಾಯ 2ನೇ ವಚನ, ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಏನು ಲಾಭ? ಒಂದು ಪ್ರಶ್ನೆಯನ್ನ ಆತನ ಹಾಕ್ತಾ ಇದ್ದಾನೆ. ಒಂದು ಪ್ರಶ್ನೆಯನ್ನ, ನಾನು ಸಂಪಾದನೆ ಮಾಡಿರುವಂತ ಎಲ್ಲ ಸಂಗತಿಗಳು, ಅದರಿಂದ ನನಗೆ ಏನು ಲಾಭ? 13ನೇ ವಚನ, ನರಜನ್ಮದವರ ಕರ್ತವ್ಯವೊಂದು ದೇವರು ನೇಮಿಸಿದ ಆ ಕೆಲಸವೆಲ್ಲ ಬಹು ಪ್ರಯಾಸವೇ ಎಂಬುದಾಗಿ ಆತನು ಬರೀತಾನೆ. ಹಾಗಾದರೆ ಇದೆಲ್ಲ ನಮಗೆ ಎಚ್ಚರಿಕೆಯ ಮಾತುಗಳನ್ನ ಯೇಸುಸ್ವಾಮಿ ಸ್ವತಃ ಆತನು ಹೇಳುವಂತಹದ್ದು.
ಈ ಲೋಕದಲ್ಲಿ ನಾವುಗಳು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ನಾವು ಪಡುವಂತ ಪ್ರಯತ್ನ ಅದು ಕೇವಲ ಕೆಟ್ಟು ಹೋಗುವಂತ, ಈ ಶರೀರ ಕೆಟ್ಟು ಹೋಗುವಂತಹದ್ದು, ಮನಸ್ಸು ಕೆಟ್ಟು ಹೋಗುವಂತಹದ್ದು, ಕಾರ್ಯ ಕೆಟ್ಟು ಹೋಗುವಂತಹದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಲ್ಲಿ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಶರೀರದ ಆಶೆಗಳನ್ನ ಪೂರೈಸುವಂತಹದ್ದು ಅದು ಮರಣ. ಆದರೆ ಪವಿತ್ರಾತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವು ಶಾಂತಿಯು ಆಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದ್ರೆ ಪ್ರಿಯರೇ, ಕೆಟ್ಟು ಹೋಗುವಂತ ಆಹಾರ ನಾವುಗಳು ಸಂಪಾದಿಸುವಂತಹದ್ದು, ಈ ಶರೀರಕ್ಕೆ, ಈ ಜೀವಿತಕ್ಕೆ ಬೇಕಾದಂತ ರೀತಿಯಲ್ಲಿ ಸಂಪಾದನೆ, ಅವೆಲ್ಲವೂ ಕ್ಷಣಿಕ. ದೈಹಿಕವಾಗಿ, ಮಾನಸಿಕವಾಗಿ ನಾವು ಅದಕ್ಕೆ ಅಡಾಪ್ಟ್ ಆಗಿರುವಂತವರು. ನಮ್ಮ ಆಶೆ ಅತಿ ಮಿತಿ ಮೀರಿ ಹೋಗುವಂತಹದ್ದು ಯೇಸು ಸ್ವಾಮಿ ಹೇಳುವಂತಹದ್ದು. ಅದಕ್ಕೆ ಆತನು ಹೇಳ್ತಾನೆ ಯೋಹಾನ 6ನೇ ಅಧ್ಯಾಯದಲ್ಲಿ, ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರಕ್ಕಾಗಿ ನೀವು ದುಡಿಯಬೇಕು. ಒಬ್ಬೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಪ್ರಿಯರ ಆತನ ಅಂತಿಮವಾದಂತ ಗುರಿ ಯಾವುದು? ಅಪೊಸ್ತಲನಾದಂಥ ಪೌಲನ ವಿಷಯದಲ್ಲಿ ನಾವು ಆಲೋಚನೆ ಮಾಡೋಣ. ಯೇಸು ಸ್ವಾಮಿ ಆತನಿಗೆ ದರ್ಶನ ಕೊಡುವ ಮೊದಲು ಆತನ ಒಂದು ಅದ್ಭುತವಾದಂತ ರೀತಿಯಲ್ಲಿ ಆತನ ಒಂದು ಸ್ಟ್ಯಾಂಡರ್ಡ್ ಲೈಫಲ್ಲಿ ಆತನಿದ್ದ. ಅಧಿಕಾರ ಇತ್ತು, ದರ್ಪ ಇತ್ತು, ಅಹಂಕಾರ ಇತ್ತು. ಯೇಸು ಸ್ವಾಮಿ ಹೆಸರನ್ನ ಹೇಳುವಂಥವರನ್ನ ಆತನು ಹಿಂಸೆ ಪಡಿಸುವಂಥವನು ಆತನಾಗಿದ್ದ. ಯಾರು ಆತನನ್ನ ತಡಿತಾ ಇರಲಿಲ್ಲ. ತನ್ನ ಇಷ್ಟ ಬಂದ ಹಾಗೆ ಆತನು ಮಾಡಬಹುದಾಗಿತ್ತು. ಒಂದು ವೇಳೆ ಎಲ್ಲವೂ ಆತನಿಗಿತ್ತು. ಆದರೆ ಯೇಸು ಸ್ವಾಮಿ ಆತನನ್ನ ಕರೆದ ಮೇಲೆ ಆತನ ಜೀವಿತವೇ ಬದಲಾಯಿತು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ. ಯೇಸು ಸ್ವಾಮಿ ಆತನನ್ನ ಕರೆದ ಮೇಲೆ ಆತನು ಹೇಳುವಂತ ಒಂದು ಮಾತು 15ನೇ ವಚನ 9:5, ನೀನು ಹೋಗು, ಆ ಮನುಷ್ಯನು ಅಂದರೆ ಸೌಲನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂದು ನಾನೇ ಅವನಿಗೆ ತೋರಿಸುವೆನು ಎಂಬುದಾಗಿ ಆತನು ಹೇಳಿದ. ಯೇಸು ಸ್ವಾಮಿ ಹೇಳಿದಂತ ಮಾತು. ಪೌಲನು ಮನಸ್ಸು ಮಾಡಿದ್ದರೆ ಆಗರ್ಭ ಶ್ರೀಮಂತನಾಗ್ತಾ ಇದ್ನೇನು. ಆಗರ್ಭ ಶ್ರೀಮಂತನು, ಬೇಕಾದಷ್ಟು ಸಂಪಾದನೆ ಮಾಡಬಹುದಾಗಿತ್ತು. ಪ್ರಿಯರೇ, ಆತನು ಸ್ವತಃ ದುಡಿದು ತನ್ನ ಜೀವಿತವನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದಂಥವನು. ಹಾಗಾದ್ರೆ ಇದೇ ಪೌಲನು, ಸೌಲನಾಗಿದ್ದಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಯಾವುದನ್ನ ನಾನು ಸಂಪಾದನೆ ಮಾಡಿದ್ದೇನೆ ಅನ್ನುವಂಥದ್ದನ್ನ ಆತನು ಸ್ಪಷ್ಟವಾಗಿ ಆತನು ಹೇಳ್ತಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಿಂದ ಓದ್ತೇನೆ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ಎಣಿಸಿದ್ದೇನೆ. ನನಗೆ ಲಾಭವಾಗಿದ್ದಂಥವುಗಳನ್ನು, ಲಾಭ ಮೀನ್ಸ್ ಲಾಭ ನನಗೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿರುವಂತಹದ್ದು, ಲಾಭ ಗಳಿಸುವಂತಹದ್ದು. ಅಸಲಲ್ಲ, ಅಸಲ ಮೇಲೆ ನಾನು ಏನ್ ಖರ್ಚು ಮಾಡ್ತೇನೋ ಅದಕ್ಕಿಂತಲೂ ಜಾಸ್ತಿ ಬರುವಂತಹದ್ದೇ ಲಾಭ.
ನನಗೆ ಆಗಬೇಕಾಗಿದ್ದಂಥ ಲಾಭವನ್ನ ನಾನು ಕಡೆಗಣಿಸಿದ್ದೇನೆ. ಕಾರಣ ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸಿದ್ದೇನೆ. ಅದು ನನಗೆ ಬೇಡ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತೀ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಕ್ರಿಸ್ತನ ಮುಂದೆ ನನ್ನ ಗಂಟು, ನನ್ನ ಐಶ್ವರ್ಯ, ನನ್ನ ಅಂತಸ್ತು, ನನ್ನ ಜ್ಞಾನ, ನನ್ನ ಬುದ್ಧಿ ಎಲ್ಲವೂ ನಷ್ಟವೇ, ಎಲ್ಲವೂ ನಷ್ಟವೇ. ಪ್ರಿಯಾರಿಟಿ ಗಿವನ್ ಟು ಜೀಸಸ್. ನನ್ನ ಮೊದಲ ಆದ್ಯತೆ ಯೇಸು ಕ್ರಿಸ್ತನು ತಾನೇ ಆತನಾಗಿದ್ದಾನೆ. ಆಮೇಲೆ ಆತನು ಹೇಳ್ತಾನೆ, ಆತನ ನಿಮಿತ್ತ ನಾನು ಎಲ್ಲವನ್ನ ಕಳಕೊಂಡು ಅದನ್ನು ಕಸವೆಂದು ಎಣಿಸುತ್ತೇನೆ. ವಾಟ್ ಅಬೌಟ್ ಅಸ್? ನಾವೇನ್ ಅನ್ಕೊಂಡಿದ್ದೀವಿ ನನ್ನ ಗಂಟಿನ ಬಗ್ಗೆ? ಕೆಟ್ಟು ಹೋಗುವ ಆಹಾರದ ಬಗ್ಗೆ ನಮಗೆ ತಿಳುವಳಿಕೆ ಇದ್ದರು ಅದನ್ನ ಕಸ ಅಂತ ಅನ್ಕೋತೀವ? ನೋ, ಅನ್ಕೊಳಕ್ ಸಾಧ್ಯನೇ ಇಲ್ಲ. ಇಂಥ ದೃಢವಾದಂತಹ ಮನಸ್ಸು, ನಿತ್ಯ ಜೀವಕ್ಕೆ ಉಳಿಯುವಂತಹ ಆಹಾರ, ನಿತ್ಯ ಜೀವಕ್ಕೆ ಉಳಿಯುವಂತಹ ಆಹಾರ ಪೌಲನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಿದ ಅನ್ನುವಂಥದ್ದನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ಇದ್ದೇವೆ ಪ್ರಿಯರೇ. ನನಗೆ ಲಾಭವಾದಂಥದ್ದನ್ನು ನಾನು ನಷ್ಟ ಅನಿಸ್ತೇನೆ, ಮತ್ತೆ ನನಗೆ ಬರಬೇಕಾದದ್ದೆಲ್ಲವನ್ನ ನಾನು ಕಳಕೊಂಡು ಅದನ್ನ ಕಸವೆಂದು ಎಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು. ಇವತ್ತು ನಮ್ಮ ಸಂಪಾದನೆ ಯಾವುದಾಗಿದೆ? ಪೌಲನು ಹೇಳುವಂತ ಮಾತು, ಎಲ್ಲವನ್ನ ಕಸವೆಂದು ಎಣಿಸಿಕೊಂಡು ನನ್ನ ಸಂಪಾದನೆ ಯಾವುದು ಎಂಬುದಾಗಿ ಹೇಳುವಾಗ ನನ್ನ ಕ್ರಿಸ್ತನನ್ನು ನಾನು ಸಂಪಾದನೆ ಮಾಡಿಕೊಂಡಿದ್ದೇನೆ. ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತಹದ್ದು ಕ್ರಿಸ್ತನ ಮೇಲೆ ನಂಬುವಂತ. ಅದಕ್ಕಾಗಿ ಆತನು ಬರೀತಾನೆ, 2 ತಿಮೋತಿ 4ನೇ ಅಧ್ಯಾಯ, ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಈಗ ಆತನು ಹೇಳುವಂತ ಮಾತು, ನೀತಿವಂತರಿಗೆ ದೊರಕುವ ಜಯಮಾಲ ಮುಂದೆ ನನಗೆ ಸಿದ್ಧವಾಗಿದೆ. ಸೋ ಕಾನ್ಫಿಡೆನ್ಸ್. ನನ್ನ ಸಂಪಾದನೆ ಯಾರು ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಆತನು ತಿಳಿಸಿ, ನಾನು ಆ ನಂಬಿಕೆಯನ್ನು ನಾನು ಉಳಿಸಿಕೊಂಡಿದ್ದೇನೆ. ನನಗೆ ಆ ನಿತ್ಯ ಜೀವ ದೊರಕುವಂತಹದ್ದು. ನಾನು ಎಂತೆಂಥ ಕಷ್ಟಗಳನ್ನು ದಾಟಿ ಬಂದೆ, ಕಷ್ಟಪಡುವಂಥದ್ದೇ ಬೇಡವಾಗಿತ್ತು ಅವನು. ಆದರೆ ಕ್ರಿಸ್ತನ ನಿಮಿತ್ತವಾಗಿ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ಆತನು ಈ ಲೋಕದಲ್ಲಿ ಜೀವಿಸುತ್ತಾ ಮುಂದೆ ನನಗೆ ಜಯಮಾಲಿಕೆ ಸಿದ್ಧವಾಗಿದೆ. ಆ ನಿತ್ಯ ಜೀವದ ಜಯಮಾಲಿಕೆ ನನಗೆ ಸಿದ್ಧವಾಗಿದೆ ಎಂಬುದಾಗಿ ಆತನು ಧೈರ್ಯವಾಗಿ ತನ್ನ ಬಗ್ಗೆ ಆತನು ಹೇಳಿಕೊಳ್ಳುವಂತವನು ಆತನಾಗಿದ್ದಾನೆ. ಪ್ರಿಯರೇ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ದುಡಿಲೇಬೇಕು. ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ದುಡಿಯಬೇಡ್ರಿ. ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರಕ್ಕಾಗಿ ದುಡಿಯಿರಿ. ಇದನ್ನು ಯಾರು ಕೊಡ್ತಾರೆ? ನಮ್ಮ ಕಾರ್ಯಗಳನ್ನ ನೋಡಿ, ನಮ್ಮ ಕೃತ್ಯಗಳನ್ನ ನೋಡಿ ಅದನ್ನ ನಿರ್ಧರಿಸುವಂತವನು ನನ್ನ ಸ್ವಾಮಿ, ಮನುಷ್ಯ ಕುಮಾರನು. ನನಗೆ ಆ ನಿತ್ಯ ಜೀವನ ಆತನು ಕೊಡುವಂತವನು ಆತನಾಗಿದ್ದ. ಇದಕ್ಕಾಗಿಯೇ ನಾವು ದುಡಿಬೇಕಾಗಿದೆ, ಹೊರತು ನಮ್ಮ ಶರೀರಕ್ಕಾಗಿ ಅಲ್ಲ, ನಮ್ಮ ವೈಭೋಗಕ್ಕಾಗಿ ಅಲ್ಲ, ನಮ್ಮ ಒಂದು ವೇಳೆ ಅಂತಸ್ತಿಗಾಗಿ ಅಲ್ಲ, ಕ್ರಿಸ್ತನಿಗಾಗಿ ಆತನು ಕೊಟ್ಟಂಥದ್ದನ್ನ ನಮ್ರತೆಯಿಂದ ಸ್ವೀಕರಿಸಿ ಆತನಿಗೆ ಸಾಕ್ಷಿಯಾಗಿ ಜೀವಿಸ್ಲಿಕ್ಕಾಗುವಂತೆ ಕರ್ತನು ತಾನೇ ಈ ವಾಕ್ಯ